ಸಕುಟುಂಬ ಸಪರಿವಾರ ಇದೇ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರ. ಹಿಂಗೆ ಹೊರಟುಬಿಟ್ರೆ ಗತಿ ಏನಾಗಬೇಕು? ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬರೀ ಕುಟುಂಬದ ರಾಜಕಾರಣ. ಕಾರ್ಯಕರ್ತರು ಕಡೆಗಣಿಸಿ ರಾಜಕಾರಣಿಗಳ ಮಕ್ಕಳಿಗೆ ಇಲ್ಲಿ ಮಣೆ ಹಾಕಿರೋದು. ಬೇರೆ ಬೇರೆಯವರು ಟಿಕೆಟ್ ಕೊಟ್ಟರೆ ಪ್ರಶ್ನೆಗಳು ಹೇಳ್ತವೆ. ಕುಟುಂಬಸ್ಥನ್ನೇ ಕಣಕ್ಕಿಳಿಸ್ಬಿಡೋದಪ್ಪ. ಈಗಲೂ ಕೂಡ ಬಾಕಿ ಉಳಿದಿರುವಂಥದ್ದಕ್ಕೆ ಚರ್ಚೆ ನಡೀತಿರೋದು ಕೂಡ ಅದೇನೇ. 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ರಾಜಕಾರಣಿಗಳ ಮಕ್ಕಳ ಹೆಸರಿದೆ. ಮಕ್ಕಳು ಏನಾದರೂ ಆಗಲಿಲ್ಲ ಮಕ್ಕಳುಗಳಿಗೆ ಅಂತಂತಂದರೆ ಸಂಬಂಧಿಕರು. ಯತೀಂದ್ರ ಸಿದ್ದರಾಮಯ್ಯ ಪುತ್ರ ಮೈಸೂರು ಕ್ಷೇತ್ರದಿಂದ ಹೆಸರಿರುವಂಥದ್ದು. ಇನ್ನು ಚಾಮರಾಜನಗರದಿಂದ ಸುನಿಲ್ ಬೋಸ್ ಸಿ ಮಹದೇವಪ್ಪನವರ ಪುತ್ರ. ಇನ್ನು ರಾಧಾಕೃಷ್ಣ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಕಲಬುರಗಿಯಿಂದ ಅವರು ಕಣಕ್ಕಿಳಿತಾರೆ ಅಂತ. ಇನ್ನು ನರಸಿಂಹರಾಜು ಎಚ್ ಮುನಿಯಪ್ಪನವರ ಪುತ್ರ ಕೋಲಾರದಿಂದ ಕಣಕ್ಕಿಳಿತಾರೆ ಅಂತ. ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿಯವರ ಹೆಸರು ಕೇಳಿಬರ್ತಾ ಇದೆ. ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಬೆಳಗಾವಿನಲ್ಲಿ ಕೂಗೆದ್ದಿದೆ. ಇನ್ನು ರಜತ್ ಉಳ್ಳಾಗಡ್ಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಂಬಂಧಿ ಧಾರವಾಡದಿಂದ ಟಿಕೆಟ್ ಕೊಡಬೇಕು ಅಂತ. ಪ್ರಿಯಾಂಕಾ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಚಿಕ್ಕೋಡಿಯಿಂದ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ಸಿದ್ಧತೆಗಳಾಗ್ತಾ ಇದೆ. ಇನ್ನು ವೀಣಾ ಕಾಶಪ್ಪನವರ ಪತ್ನಿ. ಇನ್ನು ವಿನಯ್ ತಿಮ್ಮಾಪುರ RB ತಿಮ್ಮಾಪುರ ಅವರ ಪುತ್ರ ಬಾಗಲಕೋಟೆಯಿಂದ. ಬೀದರ್ನಿಂದ ಸಾಗರ್ ಖಂಡ್ರೆ ಈಶ್ವರ್ ಖಂಡ್ರೆ ಅವರ ಪುತ್ರ. ಇನ್ನು ಕೊಪ್ಪಳದಿಂದ ರಾಜಶೇಖರ್ ಹಿಟ್ನಾಳ್ ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರ. ಅವರ ತಂದೆ ಕೂಡ ರಾಜಕಾರಣಿನೇ ಬಸವರಾಜ್ ಹಿಟ್ನಾಳ್. ಇನ್ನು ಶಿವಲೀಲಾ ಕುಲಕರ್ಣಿ ಧಾರವಾಡದಿಂದ ವಿನಯ್ ಕುಲಕರ್ಣಿ ಪತ್ನಿ. ಮಧು ಬಂಗಾರಪ್ಪ ಅವರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗದಿಂದ. ಇನ್ನು ಬಾಗಲಕೋಟೆಯಿಂದ ಸಂಯುಕ್ತಾ ಪಾಟೀಲ್ ಶಿವಾನಂದ ಪಾಟೀಲ್ ಅವರ ಪುತ್ರಿನ ಕಣಕ್ಕಿಳಿಸಬೇಕು ಅಂತ 10 ಕ್ಷೇತ್ರಗಳಲ್ಲಿ ಇದೇ ನಡೀತಾ ಇದೆ.